ನಮಸ್ಕಾರ. C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಯಶೋಧ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದ ಶ್ರೀ ಹಾರಕೂಡ ಚನ್ನಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಶ್ರೀ ಆದಿ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಯುಗಮಾನೋತ್ಸವ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಮಾಡಲಾಯಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಿವಿಧ ಪೂಜ್ಯರು ವಹಿಸಿದ್ರು. ಈ ಸಮಿತಿಯ ಅಧ್ಯಕ್ಷರಾದ ಶರಣು ಪಾಟೀಲ್ ಮೋತಕ್ಪಳ್ಳಿಯವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಸುಭಾಷ್ ರಾಠೋಡ್, ವಿಕ್ರಮ್ ಪಾಟೀಲ್, ಬಾಬುರಾವ್ ಪಾಟೀಲ್, ಬಸವರಾಜ ಮಲಿ, ವಿಜಯ್ ಕುಮಾರ್ ಚೇಂಗಟಿ, ಪವನ್ ಪಾಟೀಲ್ ಇನ್ನೂ ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಉಪಸ್ಥಿತರಿದ್ದರು. ವರದಿಗಾರರು ನಾಗರಾಜ ಪಾಟೀಲ್, ಚಿಂಚೋಳಿ. ಬಸವಣ್ಣನವರ ಅನುಯಾಯಿಗಳು ಮಾತ್ರ ಬಸವಣ್ಣನವರ ಚಿಂತನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಡೆಯಲಿಲ್ಲ. ಬಸವಣ್ಣವರ ಎಲ್ಲ ಸಾಹಿತ್ಯ ಅರಗಿಸಿ ಕುಡಿಬೇಕಾಗಿಲ್ಲ. ಅವರು ಬರೆದಂಥ ಒಂದೇ ಒಂದು ವಚನ, ಕಳಬೇಗ ಕಳಬೇಗ ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ ಅನ್ಯನಿಗೆ ಅಸಹ್ಯ ಕೊಡಬೇಡ, ತನ್ನ ಬಂಧಿಸಲು ಬೇಡ, ಇದ್ದರೂ ಹಳೆಯಲು ಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವರು ನಡೆಸುವ ಪರಿ ಅನ್ನುವಂಥ ಮಾತು ಹೇಳಿ. ಬಹುಶಃ ಈ ವಚನ ಬರೀಲಿಕ್ಕೆ ಬೇರೆ ಕಡೆ ಏನು ಅಂದ್ರೆ ಜಗದ್ಗುರು ರೇಣುಕಾಚಾರ್ಯರು ಪ್ರಾಚೀನ ಕಾಲದಲ್ಲಿ ಮಹಾಮುನಿ ಅಗಸ್ತ್ಯರಿಗೆ ಬೋಧ ಮಾಡುವಾಗ ಅಹಿಂಸಾದಿ ಜ್ಞಾನ ಪರ್ಯಂತವಾದಂಥ ದಶಧರ್ಮ ಸೂತ್ರಗಳನ್ನು ಬೋಧ ಮಾಡಿದ. ಆ ದಶಧರ್ಮ ಸೂತ್ರಗಳನ್ನು ಬಸವಣ್ಣನವರ ಅಕ್ಷರ ಕನ್ನಡದಲ್ಲಿ ಅದನ್ನು ಸಪ್ತ ಸೂತ್ರಗಳನ್ನಾಗಿ ಕನ್ನಡದಲ್ಲಿ ಹೇಳಿದ್ದು ಹೊರತು ಹೊಸದಾಗಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೇವಲ ಭ್ರಮೆ ಇರಲಿ. ಆಗ ಆ ಸಪ್ತ ಸೂತ್ರಗಳನ್ನು ಕೂಡ ನೀವು ಎಲ್ಲ ಪರಿಪಾಲನೆ ಮಾಡಬೇಕಂತ ಇಲ್ಲ. ಅದರಲ್ಲಿ ಒಂದು ಮಾತು, ಋಷಿಯ ನುಡಿಯಲು ಬೇಡ, ಸಾಕಿ ನೇನು ಓದಕ್ಕೂ ಬೇಡ, ಸುಳ್ಳು ಹೇಳಬೇಡ ಅನ್ನುವಂಥ ಒಂದು ಮಾತಿದೆಯಲ್ಲ, ಆ ಒಂದು ಮಾತನ್ನು ತಿಳ್ಕೊಂಡ್ರೆ ವೀರಶೈವ ಧರ್ಮದಲ್ಲಿ ಯಾವುದೇ ಗೊಂದಲಗಳು ಖಂಡಿತವಾಗಿ ಇರುವುದಿಲ್ಲ ಅನ್ನೋದನ್ನು ನಾವೆಲ್ಲ ತಿಳ್ಕೊಂಡಾಗ ಮಾತ್ರ ಈ ಧರ್ಮ ಬೆಳೆದು ಬಲಗೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆ. ನೀವೆಲ್ಲರೂ ಕೂಡ ಬಹಳ ವಿದ್ಯಾವಂತರಿದ್ದೀರಿ. ನಿಮ್ಮ ದಿನನಿತ್ಯದ ವ್ಯವಹಾರಗಳನ್ನು ಮಾಡಿಕೊಂಡು ಮನೆಗೆ ಬಂದ ನಂತರ ನಾವೆಷ್ಟಾಯಿತು ಎಷ್ಟಾಯಿತು ಅನ್ನೋದನ್ನು ಲೆಕ್ಕಾಚಾರ ಮಾಡ್ತೀವಿ. ಒಂದು ಅಂಕಿಯ ಮುನ್ನ 1 0 ಕೊಟ್ಟರೆ 10 ಆಗ್ತಾ ಇದೆ, 2 0 ಕೊಟ್ಟರೆ 100 ಆಗ್ತಾ ಇದೆ, 3 0 ಕೊಟ್ಟರೆ 1000 ಆಗ್ತಾ ಇದೆ, 4 0 ಕೊಟ್ಟರೆ 10,000 ಆಗ್ತಾ ಇದೆ, 5 0 ಕೊಟ್ಟರೆ 1,00,000 ಆಗ್ತಾ ಇದೆ. ಒಂದು ಅಂಕಿಯ ಮುಂದೆ ನೀವು 0 ಕೊಡ್ತಾ ಹೋದ್ರೆ ಅದರ ಬೆಲೆ ಹೆಚ್ಚು ಆಗ್ತಾ ಇದೆ. ನೀವು ಒಂದನ್ನು ತೆಗೆದು ಹಾಕಿ ನೀವು 0 ಎಷ್ಟಾದರೂ ಕೊಡಿ, ಅದು 0 ಆಗಿರ್ತಾ ಇದೆ ಹೊರತು ಪರಿಪೂರ್ಣತ್ವ ಬರೋದಿಲ್ಲ. ಅದರ ಹಿಂದೆ 1 ಬಂದಾಗ ಮಾತ್ರ ಆ 0ಗೆ ಹೇಗೆ ಬೆಲೆ ಬರ್ತಾ ಇದೆಯೋ ಹಾಗೆ ವೀರಶೈವ ಧರ್ಮಕ್ಕೆ ಬೆಲೆ ಬರಬೇಕಾಗಿತ್ತು ಅಂದರೆ 1 ಅನ್ನುವಂಥ ಸ್ಥಾನದಲ್ಲಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನ ಇಟ್ಟು ತದನಂತರ ನಾವು ಶರಣರನ್ನ ನಾವೆಲ್ಲ ತಿಳ್ಕೊಂಡು ನಡೆದಿದ್ದಾದರೆ ಈ ಧರ್ಮ ಬಹಳಷ್ಟು ಸಮೃದ್ಧಿಯಾಗಿ ಬೆಳೆದುಕೊಂಡು ಬರಲಿಕ್ಕೆ ಸಾಧ್ಯ ಇದೆ. ವೀರಶೈವ ಧರ್ಮ ಅನ್ನುವಂಥ ಮಹಾವೃಕ್ಷಕ್ಕೆ ಜಗದ್ಗುರು ರೇಣುಕಾಚಾರ್ಯ ತಾಳಿದೇರಾದರೆ ಬಸವಾದಿ ಶಿವಶರಣರು ಆ ಮರದ ಗೊಂಬೆಗಳಲ್ಲಿರುವಂಥ ಹೂವು ಮತ್ತು ಹಣ್ಣುಗಳಿದ್ದಂತೆ ಬಹುಶಃ ಮನುಷ್ಯ ಬಯಸುವ